ಸರ್ಕಾರ ತರಾತುರಿಯಲ್ಲಿ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನೆಪದಲ್ಲಿ ಜಾತಿ ಗಣತಿ ಮಾಡಲು ಹೊರಟಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಮೂಗಿನ ನೇರಕ್ಕೆ ಸಮೀಕ್ಷೆ ಮಾಡ್ತಾ ಇದ್ದು, ಲಿಂಗಾಯತ ಒಕ್ಕಲಿಗ ಸಮುದಾಯ ಒಡೆಯುವ ಹುನ್ನಾರ ಆಗಿದೆ ಅಂತ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಆರೋಪ ಮಾಡಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಜಗದೀಶ್ ಶೆಟ್ಟರ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ರಾಜ್ಯ ಸರ್ಕಾರ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಏನು ಸಮೀಕ್ಷೆ ಮಾಡ್ತಿದೆ. ಈ ಸಮೀಕ್ಷೆಯಲ್ಲಿ ಜಾತಿ ಗಣತಿ ಮಾಡಿ ಸಮಾಜ ಮತ್ತು ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿದೆ. ಯಾವುದೇ ರೀತಿಯ ಪೂರ್ವ ತಯಾರಿ ಇಲ್ಲದೆ ಈ ರೀತಿ ಸಮೀಕ್ಷೆ ಮಾಡ್ತಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಾದಂಥ ಜಗದೀಶ್ ಶೆಟ್ಟರ್ ನಮ್ಮ ಜೊತೆ ಇದ್ದಾರೆ. ಸರ್, ಸರ್ಕಾರ ಎಲ್ಲ ಒಂದು ಕಡೆ ತರಾತುರಿ ಮಾಡ್ತಿದೆ, ಒಂದು ರೀತಿ ಯಾವುದೇ ರೀತಿಯ ಪ್ಲ್ಯಾನ್ಗಳಿಲ್ಲ. ಈ ರೀತಿಯಾದಂಥ ಸಮೀಕ್ಷೆ ಮಾಡೋದ್ರಿಂದ ಎಷ್ಟು ಸಮಸ್ಯೆ ಆಗ್ತದೆ ಮತ್ತು ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನಾಗಿದೆ? ಸಿದ್ದರಾಮಯ್ಯನವರು ಈ ಎರಡನೇ ಪೀರಿಯಡ್ ಮುಖ್ಯಮಂತ್ರಿ ಆದಮೇಲೆ 5 ವರ್ಷ ಕಂಪ್ಲೀಟ್ ಮಾಡಬೇಕಂತ ಒಂದು ಅಂಬಿಷನ್ ಇದೆ ಅವರಿಗೆ. ಡಿ.ಕೆ. ಶಿವಕುಮಾರ್ ಅದಕ್ಕೆ ಅಡ್ಡಗಾಲ ಹಾಕ್ತಾಯಿದ್ದಾರೆ. ಬಹುಶಃ ನವಂಬರ್ ಡಿಸೆಂಬರ್ದಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರ ಹಸ್ತಾಂತರ ಆಗ್ತದೆ ಅನ್ನುವಂಥ ಒಂದು ಹೆದರಿಕೆ ಹಿನ್ನೆಲೆಯಲ್ಲಿ ತರಾತುರಿಯಿಂದ ಸಮಾಜವನ್ನು ಒಡೆಯುವಂಥದ್ದು ಸಮೀಕ್ಷೆ, ಜಾತಿ ಸಮೀಕ್ಷೆ. ಇವತ್ತು ಸಮೀಕ್ಷೆ ಮಾಡುವಂಥ ಅಧಿಕಾರ ಕಂಪ್ಲೀಟ್ ಇರೋದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ. ಆ ಹಿನ್ನೆಲೆಯಲ್ಲಿ ಜಾತಿ ಸಮೀಕ್ಷೆ ಮಾಡಬೇಕನ್ನುವಂಥ ನೆಪದಿಂದ ಇವತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕ, ಆರ್ಥಿಕ ಈ ಹಿನ್ನೆಲೆ ಇಟ್ಕೊಂಡು ಸಮೀಕ್ಷೆ ಮಾಡಲಿಕ್ಕೆ ಹೊಂಟಿದ್ದಾರೆ. ಆಯಿತು, ಅದನ್ನಾದರೂ ಸೈಂಟಿಫಿಕ್ಕಾಗಿ ಮಾಡ್ಬೋದಾಗಿತ್ತು, ಪೂರ್ವ ತಯಾರಿ ಮಾಡಬೇಕಾಗಿತ್ತು, ಆಯೋಗಕ್ಕೆ ಅಧಿಕಾರ ಕೊಡಬೇಕಾಗಿತ್ತು. ಅದರ ಹರಿಬರಿಯಿಂದ 22ನೇ ತಾರೀಕು ಸೆಪ್ಟೆಂಬರ್ದಿಂದ 7ನೇ ತಾರೀಕು ಅಕ್ಟೋಬರ್ ಅಂತ ನಿಗದಿ ಮಾಡಿದಾರಲ್ಲ, ಇದು ಟೈಮ್ 15 ದಿವಸದೊಳಗೆ ಎಲ್ಲಿ ಸಾಧ್ಯ ಇದೆ? 5 ಕೋಟಿ 6 ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯಕ್ಕೆ ಇದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯದೆನಾ? ಇವತ್ತು ಫಸ್ಟ್ ಡೇ, ನಿನ್ನೆ ಫಸ್ಟ್ ಡೇ ಎಷ್ಟು ಮಾಡಿದರು? ಎಷ್ಟು ಟಾರ್ಗೆಟ್ ಇದ್ದು ಎಷ್ಟು ಮಾಡಿದರು? ಮತ್ತು ನೀವು ಕೈಪಿಡಿ ಕೊಡಬೇಕಾಗಿತ್ತು. ಕೈಪಿಡಿ ಎಲ್ಲಿ ಕೊಟ್ಟಿದ್ದೀರಿ? ಅಲ್ಲಿ ನಮ್ಮ ಇನ್ಸ್ಟ್ರಕ್ಷನ್ ನೋಡಿದೆ ನಾನು. NCC ಹುಡುಗರ ಕಡೆಯಿಂದ ಪ್ರತಿಯೊಂದು ಮನೆಗೆ ಕೈಪಿಡಿ ಕೊಟ್ಟು ಕಳಿಸ್ತಾರೆ ಅಂಥೇಳಿ. ಕೈಪಿಡಿಯನ್ನು ಪ್ರಿಂಟ್ ಆಗಿಲ್ಲ ಇನ್ನೂ. ನಾ ಇಲ್ಲಿ ವಿಚಾರ ಮಾಡಿದೆ, ನಮ್ಮ ಮನೆಯದು ನಂದು ಇಂಡಿವಿಜುವಲ್, ನನಗೂ ಕೈಪಿಡಿ ಬಂದಿಲ್ಲ. ಹೀಗಾಗಿ ಇದು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವತ್ತು ಸುಮಾರು ಜನರ ಕರದಿಂದ, ಜನರ ತೆರಿಗೆಯಿಂದ ಇವತ್ತು 410 ಕೋಟಿ ಹಣ ಖರ್ಚು ಮಾಡಿ, ಇದು ವೇಸ್ಟ್ ಆಫ್ ಮನಿ ಖರ್ಚು ಮಾಡಿ ಅನ್ಸೈಂಟಿಫಿಕ್ ಆದಂಥ ಏನು ಸಮೀಕ್ಷೆ ಮಾಡಲಿಕ್ಕೆ ಹೊಂಟಿದಾರಲ್ಲ, ಮೂರ್ಖತನದ ಪರಮಾವಧಿ ಅಂತ ನಾನು ಹೇಳ್ತೀನಿ. ಅದನ್ನು ಕೈ ಬಿಡಿ, ಮುಂದೆ ಹಾಕ್ರಿ. ಇದರ ಮುಖಾಂತರ ಒಂದು ಹಿಂದೂ ಸಮಾಜವನ್ನು ಒಡೆಯುವಂಥ ಕೆಲಸ, ಲಿಂಗಾಯತ ಸಮಾಜವನ್ನು ಒಡೆಯುವಂಥ ಕೆಲಸ, ಒಕ್ಕಲಿಗ ಸಮಾಜವನ್ನು, ಹಿಂದುಳಿದ ವರ್ಗದವ್ರನ್ನ, ದಲಿತರನ್ನ, ಎಲ್ಲ ಸಮಾಜವನ್ನು, ಮತ್ತು ಇದರ ಜೊತೆಗೆ ಎಲ್ಲಿವರೆಗೆ ಅಂದರೆ ಕ್ರಿಶ್ಚಿಯನ್ ಪದ, ಇವತ್ತು ಹಿಂದೂ ಕ್ರಿಶ್ಚಿಯನ್ ಇರ್ಬೋದು, ಲಿಂಗಾಯತ ಕ್ರಿಶ್ಚಿಯನ್ ಇರ್ಬೋದು, ಬ್ರಾಹ್ಮಣ ಕ್ರಿಶ್ಚಿಯನ್ ಇರ್ಬೋದು, ಅಥವಾ ಒಕ್ಕಲಿಗ ಕ್ರಿಶ್ಚಿಯನ್ನು, ಇನ್ನಿತರ ಯಾವ ಸಮಾಜನೂ ಬಿಟ್ಟಿಲ್ಲ. ಆ ಕ್ರಿಶ್ಚಿಯನ್ದು ಒಂದು ದೊಡ್ಡ ಪಟ್ಟಿನೇ ಇದೆ. ಅಂದರೆ ಆ ಪಟ್ಟಿಯಲ್ಲಿ ಸೇರಿದರೆ ಇವತ್ತು ಹಿಂದೂ ಸಮಾಜ ಇಷ್ಟು ದೊಡ್ಡದಿಲ್ಲ ಅಂತ ತೋರಿಸ್ಬೇಕಾಗಿದೆ ನೀವು. ಅದಕ್ಕಾಗಿ ಇದನ್ನು ಡಿವಿಷನ್ ಮಾಡುವಂಥ ಕೆಲಸ, ಡಿವೈಡ್ ಆ್ಯಂಡ್ ರೂಲ್ ಅಂತೇಳಿ ಬ್ರಿಟಿಷ್ ಪಾಲಿಸಿ ಇದೆಲ್ಲ, ಅದನ್ನು ಫಾಲೋ ಮಾಡಲಿಕ್ಕೆ ಹೊಂಟಿದ್ದಾರೆ. ಇದು ಸಮಾಜ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಕೋರ್ಟಲ್ಲಿ ಪ್ರಕರಣ ಇದೆ, ಅಲ್ಲಿ ಏನಾಗ್ತದೆ ಆರ್ಡರ್ ನೋಡೋಣಂತೆ. ಇದಿಷ್ಟು ಜಗದೀಶ್ ಶೆಟ್ಟರ್ ಅವರ ಹಂಚಿಕೆಯಾಗಿದೆ. ಸಾಕಷ್ಟು ಅವೈಜ್ಞಾನಿಕ ಸರ್ವೆ ಆಗ್ತಾಯಿದೆ ಮತ್ತು ತರಾತುರಿಯಲ್ಲಿ ಮಾಡಲಿಕ್ಕೆ ಯಾಕೆ ಅಂತ ಕೇಂದ್ರ ಸರ್ಕಾರ ಸಂಪೂರ್ಣವಾದ ಹಕ್ಕನ್ನು ಜಾತಿ ಸಮೀಕ್ಷೆ ಮಾಡ್ತಕ್ಕಂಥದ್ದಿದೆ. ಇನ್ನೊಂದು ವರ್ಷ ತಡೆದರೆ ಕೇಂದ್ರ ಸರ್ಕಾರ ಈ ಸಂಪೂರ್ಣವಾದಂಥ ಕಾರ್ಯ ಮಾಡ್ತಿದೆ. ಅದರಿಂದ ಎಲ್ಲ ಒಂದು ಕಡೆ ತಮ್ಮ ಮೂಗಿನ ನೇರಕ್ಕೆ ಈ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಎಂಬುದು. ಕ್ಯಾಮರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ.